ಖರ್ಗೆ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ ರಾಜಣ್ಣ. ಖರ್ಗೆ ಇಷ್ಟೊತ್ತಿಗೆ 2 ಬಾರಿ ಸಿಎಂ ಆಗಬೇಕಾಗಿತ್ತು ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣ ಅವರ ರಾಜೀನಾಮೆ ಕೊಡ್ತಾರಾ ಎನ್ನುವಂತಹ ಸುದ್ದಿ ಕೂಡ ಬರ್ತಾ ಇತ್ತು. ಯಾಕಂತಂದ್ರೆ ಹಾಸನದ ಉಸ್ತುವಾರಿಯಿಂದ ನನಗೆ ಸ್ವಲ್ಪ ಬಿಡುಗಡೆ ಕೊಡಿ ಅಂತ ಹೇಳಿದ್ರು. ಈ ಮೂಲಕವಾಗಿ ಇವರು ರಾಜೀನಾಮೆಯನ್ನ ಕೊಡ್ತಾರಾ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳ ಬರ್ತಾ ಇತ್ತು. ಈಗ ರಾಜಣ್ಣ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ ರಾಜಣ್ಣ. ಖರ್ಗೆ ಇಷ್ಟೊತ್ತಿಗೆ 2 ಬಾರಿ ಸಿಎಂ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ. 1 ಬಾರಿ ಎಸ್.ಎಂ. ಕೃಷ್ಣ ಸಿಎಂ ಆದ್ರು 2004ರಲ್ಲಿ. ಈಗಿನ ಸುದ್ದಿ ಅಲ್ಲ, ಅದು 2004ರ ಸುದ್ದಿ. ಹಳೆಯ ಒಂದಿಷ್ಟು ಮನಸ್ಸಲ್ಲಿ ಇಟ್ಕೊಂಡಿದ್ರು ಹಳೆದನ್ನ ಅಂತ ಅನ್ಸುತ್ತೆ. ಇವಾಗ ಬಾಯ್ ಬಿಟ್ಟಿದ್ದಾರೆ. 2004ರಲ್ಲಿ ಎನ್ ಧರ್ಮಸಿಂಗ್ ಮುಖ್ಯಮಂತ್ರಿ ಆದ್ರು. ಆ ಟೈಮಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಹಾಸನ ಉಸ್ತುವಾರಿಯಿಂದ ನನ್ನನ್ನ ಮುಕ್ತವಾಗಿ ಗೊಳಿಸಿ ಅಂತ ಹೇಳಿರುವಂತಹ ರಾಜಣ್ಣ ನಿನ್ನೆ ಈಗ ಖರ್ಗೆ ಅವರು ಸಿಎಂ ಆಗಬೇಕಾಗಿತ್ತು 2 ಸಲ ಅಂತ ಹೇಳಿದ್ದಾರೆ. ಖರ್ಗೆಗೆ ಸಿಎಂ ಸ್ಥಾನ ತಪ್ಪಿಸಿದ್ದೇ ದೇವೇಗೌಡರು ಎನ್ನುವಂತಹ ಸುದ್ದಿಯನ್ನ ನೀಡಿದ್ದಾರೆ ರಾಜಣ್ಣ. ಇಷ್ಟೊತ್ತಿಗಾಗ್ಲೇ 2 ಸಲ ಸಿಎಂ ಆಗಬೇಕಾಗಿತ್ತು ಖರ್ಗೆ ಅವರು. ಖರ್ಗೆ ಅವರು 2 ಸಲ ಸಿಎಂ ಆಗೋದನ್ನ ತಪ್ಪಿಸಿದ್ದೇ ದೇವೇಗೌಡರು ಎನ್ನುವಂತಹ ಮಾತನ್ನ ರಾಜಣ್ಣ ಅವರು ಹೇಳಿದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ಅನ್ನುವಂತಹ ವಿಚಾರವಾಗಿ ಅವರು ಇದನ್ನು ಕೂಡ ಮಾತನಾಡಿದ್ರು. ವೀಕ್ಷಕರೇ, ಅದು ನಿಮ್ಮ ಗಮನದಲ್ಲಿ ಇರಲಿ. ಭಿನ್ನಮತ ಇದೆ ಕಾಂಗ್ರೆಸ್ನಲ್ಲಿ ಹೊರತು ಬಣ ಬಡಿದಾಟ ಇಲ್ಲ ಎನ್ನುವಂತಹ ಮಾತನ್ನು ಹೇಳಿದ್ರು. ಎಲ್ಲೋ ಈ ಮಾತನ್ನು ಹೇಳಿ ಹಾಸನ ಉಸ್ತುವಾರಿಯಿಂದ ನನ್ನನ್ನು ಬಿಡುಗಡೆಗೊಳಿಸಿ ಎನ್ನುವಂತಹ ಮಾತು, 2 ಮಾತು ಕೂಡ ಎಲ್ಲೋ ಟ್ಯಾಲಿ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಹುದ್ದೆ ತಪ್ಪಿಸಿದ್ದೇ ದೇವೇಗೌಡರು. 2004ರಲ್ಲಿ ಖರ್ಗೆಗೆ ಸಿಎಂ ಸ್ಥಾನ ಸಿಗಬೇಕಾಗಿತ್ತು ಅಂತ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದೇವೇಗೌಡರು ಬೆಂಬಲವನ್ನ ಕೊಟ್ಟಿಲ್ಲ. ಚೆನ್ನಾಗಿದೆ ನೋಡಿ, ದೇವೇಗೌಡರು ಬಲವನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಅವರು ಹೇಳಿರುವಂತಹ ಮಾತಾಗಿರ್ಬೋದು. ಯಾಕಂತಂದ್ರೆ ದೇವೇಗೌಡರು ಬೆಂಬಲವನ್ನ ನೀಡಿಲ್ಲ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ತುಂಬಾ ಮುಂದಾಲೋಚನೆ ಮಾಡಿ ಸಿಂಗ್ಗೆ ಸಿಎಂ ಮಾಡಿದ್ರು. ಖರ್ಗೆ ಬಂದ್ರೆ ಅವರನ್ನ ತೆಗೆಯಲು ಸಾಧ್ಯವಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಹುದ್ದೆ ತಪ್ಪಿಸಿದ್ದೇ ದೇವೇಗೌಡರು. 2004ರಲ್ಲಿ ಖರ್ಗೆ ಅವರು ಸಿಎಂ ಆಗಬೇಕಾಗಿತ್ತು ಎನ್ನುವಂತಹ ಮಾತನ್ನ ಆಡಿದ್ದಾರೆ. ದೇವೇಗೌಡರು ಬೆಂಬಲವನ್ನ ಕೊಟ್ಟಿಲ್ಲ ಎನ್ನುವಂತಹ ಮಾತನ್ನು ಆಡಿದ್ದಾರೆ. ತುಂಬಾ ಮುಂದಾಲೋಚನೆಯನ್ನ ಮಾಡಿ ಸಿಂಗ್ಗೆ ಸಿಎಂ ಸ್ಥಾನವನ್ನ ಕೊಟ್ಟಿದ್ರು ದೇವೇಗೌಡರು. ಈ ಮಾತನ್ನ ರಾಜಣ್ಣ ಅವರು ಆಡಿದ್ದಾರೆ. ಖರ್ಗೆ ಬಂದ್ರೆ ಅವರನ್ನ ತೆಗೆಯಲು ಸಾಧ್ಯವಿಲ್ಲ. ಆದ ಕಾರಣದಿಂದ ಪಾಪದ ಸಿಂಗ್ ಅವರಿಗೆ ಸಿಎಂ ಮಾಡಿದ್ರು ದೇವೇಗೌಡರು ಎನ್ನುವಂತಹ ಮಾತನ್ನ ರಾಜಣ್ಣ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಒಂದೊಂದು ಹೇಳಿಕೆಯೂ ಕೂಡ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಅವರು ರಾಜೀನಾಮೆಯನ್ನ ಕೊಡಬಹುದು ಎನ್ನುವಂತಹ ಸುದ್ದಿಗಳ ನಡುವೆ ಈಗ ಮಲ್ಲಿಕಾರ್ಜುನ್ ಅವರು 2 ಸಲ ಸಿಎಂ ಆಗಬಹುದಿತ್ತು, ಅದನ್ನ ತಪ್ಪಿಸಿದ್ದು ದೇವೇಗೌಡರು. ಈ ತರ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಧರ್ಮ್ ಸಿಂಗ್ ಅವರನ್ನ ತಮಗೆ ಬೇಕಾದಂತೆ ನಡೆಸಿಕೊಂಡ್ರು. ಇವೆಲ್ಲ ರಾಜಕೀಯದಲ್ಲಿ ನಡೀತಾನೆ ಇರುತ್ತೆ ಅಂತ ಹೇಳಿ ರಾಜಣ್ಣ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅವರ ಈ ಒಂದು ಹೇಳಿಕೆಯನ್ನ ಹೇಳಿ, ಸ್ಫೋಟಕ ಹೇಳಿಕೆಯನ್ನ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ಇವೆಲ್ಲ ರಾಜಕೀಯದಲ್ಲಿ ನಡೀತಾನೆ ಇರುತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಎನ್ನುವಂಥದ್ದನ್ನ ರಾಜಣ್ಣ ಅವರು ಕೊನೆಯಲ್ಲಿ ಹೇಳಿದ್ದಾರೆ.